ಮಾತೆರೆಗಳ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ನಾವು ಈ ಹಿಂದೆನೆ ಜೀಪ್ನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನೆಲ್ಲ ಪಡ್ಕೊಂಡಿದ್ದೇವೆ. ಅದು ಮಹೀಂದ್ರ DI ಅಂತ ಹೆಸರು ಹುಟ್ಟಿಕೊಂಡಿತ್ತಲ್ವಾ, ಆ ಸಂದರ್ಭದಲ್ಲಿ DI ಜೀಪ್ ಯಾವ ತರ ಬಂದಿದೆ, 1993ನೇ ಮಾಡೆಲಿನ ಮೊದಲ DI ಜೀಪ್ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಪಡ್ಕೊಂಡು ಬರುವ ಸ್ನೇಹಿತರೆ. ನಾನೀಗ ಈಶ್ವರಮಂಗಲದಲ್ಲಿದ್ದೇನೆ. ಪಿಟ್ಟರ್ ಜಯನ್ನ ಅವರು ಕೂಡ ನನ್ನ ಜೊತೆ ಇದ್ದಾರೆ ಸ್ನೇಹಿತರೆ. ಈಶ್ವರಮಂಗಲದಿಂದ ಕಾವಿಗೆ ಹೋಗುವಾಗ ಅಂದ್ರೆ ಈಶ್ವರಮಂಗಲ ಪೇಟೆಯಿಂದ ಸ್ವಲ್ಪ ಮೇಲೆ ಇಲ್ಲೇ ಒಂದು ಬ್ಯಾಟರಿ ಅಂಗಡಿ ಉಂಟು ಸ್ನೇಹಿತರೆ. ಇಲ್ಲಿ ಈಗ ಜೀಪಿನ ಕೆಲಸ ನಡೀತಾ ಉಂಟು. ನಮ್ಮ ಜೊತೆ ಇವತ್ತು ಮಾಹಿತಿ ಕೊಡ್ಲಿಕ್ಕೆ ಜಯನ್ನ ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ. ಇವತ್ತಿನ ವಿಡಿಯೋಗೆ ಸ್ವಾಗತ ನಿಮಗೆ. ಇದು ಯಾವ ಮಾಡೆಲ್ನ ಜೀಪು? ಇದು 93 1993 ಬಂದಿದೆ. ಅದಷ್ಟು ಪರ್ಫೆಕ್ಟ್ ಆಗಿಲ್ಲ. ಇದು 93 ಒರಿಜಿನಲ್ 93. ಗೇರ್ ಸಿಸ್ಟಮ್ ಎಲ್ಲ ಯಾವ ತರ ಇತ್ತು? 3 ಗೇರ್. ಮೊದಲ ನಮ್ಮ ಇಂಟರ್ನ 85-86 ಅದೇ ಗೇರ್ ಅದೇ ಗೇರ್ ಬಾಕ್ಸ್, ಅದೇ ಬ್ರೇಕು ಎಲ್ಲ ಅದೇ 3+1 3 ಗೇರ್ ಮತ್ತೆ ಒಂದು ರಿವರ್ಸ್ ಗೇರ್ ಆ ತರ ಇತ್ತು. ಮತ್ತೆ ಬ್ರೇಕ್ ಎಲ್ಲ ಅದೇ ಟೈಪ್ ಎಲ್ಲ ಸೇಮ್ ಟೈಪ್. ಚೇಂಜಸ್ ಇಂಜಿನ್ ಚೇಂಜಸ್ ಇತ್ತು. ಇಂಜಿನ್ ಚೇಂಜಸ್ ಇತ್ತು. ಇಂಜಿನ್ ಹಾಕಿದ್ರು. ಮೊನ್ನೆ ನಾನೇ ಹೋಗಿ ತಂದದ್ದು ಸುಳ್ಯದಿಂದ. ಈಗ ಫುಲ್ ಟಿಂಕರಿಂಗ್ ಕೆಲಸ ಉಂಟು. ಅದಕ್ಕೆ ತಂದದ್ದು ಈಗ ವೈರಿಂಗ್ ಏನ ಕೆಲಸ ಆಗ್ತಾ ಉಂಟು. ಬಿಚ್ಚಿಸುವ ವೈರಿಂಗ್ ಅಂದ್ರೆ ಇದು ಟಿಂಕರ್ ಎಲ್ಲ ಕೆಲಸ ಆಗಲಿಲ್ಲ. ಈಗ ಬಾಡಿ ಕೆಲಸ ಆಗ್ಬೇಕಲ್ಲ, ಅದಕ್ಕೆ ಮಾಡ್ಲಿಕ್ಕೆ ಇರ್ತದೆ. ಈಶ್ವರಮಂಗಲದಲ್ಲಿ ಉಂಟು ಒಂದು 2 ಗಾಡಿ ಉಂಟು. ಒಂದು ನಮ್ಮ ಸುಶೀಲ್ ಇಂಡಿಯನ್ ಆಯಿಲ್ ಪಂಪ್ 93. ಮತ್ತೊಂದು ಇದು ಸಾಂಚ ವಿಕ್ರಮ್ ರಾಯ್ ಅವರ ಹತ್ರ 93. ಕಂಪೇರ್ ಮಾಡಿದ್ರೆ ಇದು ಪವರ್ ಯಾವುದಕ್ಕೆ? ಈಗ ಸ್ಟಾರ್ಟಿಂಗ್ ಬಂದಿರುವಂತ ಈ DI ಗೆ ಪವರ್ ಜಾಸ್ತಿ ಅಥವಾ ನೆಕ್ಸ್ಟ್ ಬಂದಿರುವಂತ 98, 97? ಇದಕ್ಕೆ ಒಳ್ಳೆ ಪವರ್ ಉಂಟು. ಇದಕ್ಕೆ ಒಳ್ಳೆ ಪವರ್ 93. ಈಗ GP ಡಿಮಾಂಡ್ ಇರೋದು 93, 96. ಅದಕ್ಕೆಲ್ಲ ಒಳ್ಳೆ ಡಿಮಾಂಡ್. ಅದು ಮೈಲೇಜ್ ಜಾಸ್ತಿ ಬರ್ತದೆ. ಇದೀಗ ವರ್ಜ ಬಂದ ನೋಡಿ, ಬಾಲಿಯಲ್ಲಿ ಕೆಲಸ ಮಾಡಿದ್ರೆ ಮೊದಲು ಮಾಡಿದ್ದಾರೆ. ಅದೇ ಮತ್ತೆ ಈ ಜೀಪ್ ರೇಸಿಗೆ ಏನಾದ್ರು ಓಡ್ತಿತ್ತ? ಅದು ರ್ಯಾಲಿಗೆ ಇಂಡಿಯನ್ ನೋಡಿ ಪೈಪ್ ಎಲ್ಲ ಹಾಕಿದ್ರು. ರೇಸಿಗೆ ಓಡಿಸುವಾಗ ಬಾಡಿ ಏನಾದ್ರು ಚೇಂಜ್ ಮಾಡಿದ್ರ ಅಥವಾ ಇದೇ ಇದು ಒರಿಜಿನಲ್ ಬಾಡಿ ಅಲ್ಲ, ಬಾಡಿ ಚೇಂಜ್ ಮಾಡಿದ್ದಾರೆ. 99 ಬಾಡಿ ಹಾಕಿದ್ರು ಅವತ್ತು. ಈಗ ಗುಂಬಾಗಿದೆ. ಅದೇ ಈಗ ಇದ್ರ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಉಂಟಾ? ಈಗ ಈಗ ಇಂಪ್ರೆಷನ್ ಆಗ್ಬೇಕು. ಅದು ಇಂಪ್ರೆಷನ್ ಅಂದ್ರೆ ಇದು ಕೆಲಸ ಆಗ್ಬೇಕು. ಅದು 95 ಇಂಜಿನ್. ಇದು 93. ಅದಕ್ಕೆ ಮತ್ತೆ ಇದರಲ್ಲಿ ಸ್ವಲ್ಪ ಆದ್ರೂ ವ್ಯತ್ಯಾಸಗಳು ಏನು? ಸ್ಟಾರ್ಟ್ ಎಲ್ಲ ಈಗ ನೋಡಿ, ಬೈಕ್ ಸೌಂಡ್ ಒಳ್ಳೆ ಸೌಂಡ್ ಇದೆ. ಸ್ಟಾರ್ಟಿಂಗ್ ಸೌಂಡ್ ಒಳ್ಳೆ ರೀತಿಯಲ್ಲಿ ಉಂಟು. ಒಳ್ಳೆ ಪಿಕಪ್ ಇರ್ತದೆ. ಮತ್ತೆ ಅದು ಏನೋ 93ಗೆ ಅದು ಭಯಂಕರ ಫೇಮಸ್ ಆಗಿದೆ. 96 ಉಂಟಲ್ಲ, ಅದರ ಆ ಮಾಡಲು ಭಯಂಕರ ಡಿಮಾಂಡ್ ಗಾಡಿಗೆ. ಅದರಲ್ಲಿ ಬಂದ ಒರಿಜಿನಲ್ 2 ಗೇರ್ ಅಲ್ಲ, ಅದಕ್ಕೆ 4 ವೀಲರ್ ಸಿಂಗಲ್ ಕುಟ್ಟಿ ಮಾಡಿದ್ದು. 4 ವೀಲರ್ ಸಿಂಗಲ್ ಗುಟ್ಟಿ ಮಾಡಿದ್ದು ಅದಾಗ್ತದೆ. ಅದು ಸಿಂಗಲ್ ಗುಟ್ಟಿ ಅಂದ್ರೆ ಅದು ಹೇಗೆ? ಅದೀಗ ನಮ್ದು 97 ಅಲ್ಲಿ ಬಂದಿರೋದು ಸಿಂಗಲ್. ಆ ತರ ಮಾಡಿ 2 ಇದ್ರೆ ಏನಾಗ್ತದೆ? ಅದು ಶೋ ಆಗಿದೆ. ಇದಕ್ಕೆ ಇಂಜಿನ್ ಗೆ ಎಷ್ಟು ಆಯಿಲ್ ಹಾಕ್ಬೇಕು ನಾವು? 7.5 ಲೀಟರ್. 7.5 ಲೀಟರ್. 7 ಲೀಟರ್ ಇಂಜಿನ್ಗೆ, 1/2 ಲೀಟರ್ ಪಂಪಿಗೆ. ಗೇರ್ ಬಾಕ್ಸಿಗೆ ಎಷ್ಟು ಆಯಿಲ್ ಹಾಕ್ಲಿಕ್ಕೆ ಉಂಟು? 1.5, 4 ವೀಲಿಗೆ 1.5, 3 ಲೀಟರ್ ಸೇಮ್. ಬಾಕಿ ಜೀಪಾಗಿ ಎಲ್ಲ ಇದು ರಿಪೀಟ್ ಬರೋದು ಒರಿಜಿನಲ್ಗೆ. ಆಕ್ಸಿಡೆಂಟ್ ಆದ ಗಾಡಿ ಆದ್ರೆ ಇದೆಲ್ಲ ಬೆಂಡ್ ಆಗ್ತದೆ, ಇದು ತೆಗ್ತದೆ. ಮತ್ತೆ ಇದೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ. ಇದು ಕಂಪ್ನಿದ ಬರುದು ನೋಡಿ. ರಿಪೀಟ್ ನೋಡಿ, ಎಲ್ಲ ಅವಳು ಕುಯ್ದಾನೆ. ಮತ್ತೆ ಈಗ ವರ್ಸೆಸ್ ಮಾಡಿ ಬೋಲ್ಟ್ ಟೈಪ್ ಹಾಕಿ ಮಾಡಿ ಮಾರ್ತಾರೆ. ಕಟ್ ಮಾಡಿ ತೆಗಿತಾರೆ. ಅಲ್ಲ, ತೆಗೆದು ಮೇಲೆ ಇದೇ ಟೈಪ್ ಲೇಟ್ ಅಲ್ಲಿ ಮಾಡಿ ಒಳಗೆ ನಟ್ಟಾಗುದು. ಅದು ರ್ಯಾಲಿಗೆ ಹೋಗ್ತಿರುವಾಗ ಎಲ್ಲ ಹಾಕಿದ್ದಾರೆ. ಇದೆಲ್ಲ ಹೋಗಿದೆ ಈಗ. ಇದು ಒರಿಜಿನಲ್ ಬಂದಿರುವಂತಹ ಹಾರ್ನ್ ಅಥವಾ ಇಲ್ಲ? ಒರಿಜಿನಲ್ ಹಾರ್ನ್ ಅಲ್ಲಿ ಬರ್ತಾ ಇದ್ದದ್ದು, ಒಳಗಡೆ ಇಂಜಿನ್ ಅಲ್ಲಿ ಬರ್ತಾ ಇದ್ದದ್ದು. ಲೈಟ್ ಅಲ್ಲ, ಇಂಜಿನ್ ಲೈಟ್. ರಾತ್ರಿ ಏನಾದ್ರು ಬಾಕಿ ಅದೆಲ್ಲ ಏನಾದ್ರು ಲೈಟ್ ಹಾಕಿ ನೋಡ್ಲಿಕ್ಕೆ. ನಾವು ಈ ಹಿಂದೆ ಮಾಡಿದಂತ ವಿಡಿಯೋದಲ್ಲಿ ಲೈಟ್ ಇರ್ಲಿಲ್ಲ. ಒಂದೊಂದು ಹಾಕ್ತಾರೆ. ಅಂದ್ರೆ ಅದು ಯಾವ ಮಾಡೆಲ್ಗೆ ಸೂಟ್ ಆಗ್ಬೋದು? ಎಲ್ಲ ಇದು ಮೆಕ್ಯಾನಿಕಲ್ ರೆಡಿ ಮಾಡಿ ಹಾಕೋದು ಲೈಟ್. ಒರಿಜಿನಲ್ ಗೆ ಬರುದಿಲ್ಲ. ಒರಿಜಿನಲ್ ಅಂತ ಏನಿಲ್ಲ, ಒರಿಜಿನಲ್ ಗೆ ಲೈಟ್ ಬರುದಿಲ್ಲ. ನಾವು ರಾತ್ರಿ ಏನಾದ್ರು ಎಮರ್ಜೆನ್ಸಿ ಕೆಲಸ ಮಾಡ್ಲಿಕ್ಕೆ ಉಂಟು ಹೇಳಿದ್ರೆ ಲೈಟ್ ಹಾಕಿ ಇದು ಮಾಡ್ತಾರೆ ಹಾಗೆ.
ಮತ್ತೆ ಇದರಲ್ಲಿ ಸೆಲ್ಫ್ ಇದು ಸ್ಟಾರ್ಟ್ ಇಲ್ಲಿ ಸ್ವಿಚ್ ಈ ಕಡೆ ಆ ಕಡೆ ಸ್ವಲ್ಪ ಹಾಕಿದ್ರು ಆ ಸೈಡ್ ಹೀಗಾಗಿ ಇಂಜಿನ್ ಎಲ್ಲ ಸೇರಿ ಆ ಸೈಡ್ ಬರ್ತದೆ ಈ ಸೈಡ್ ಪಿಜಿಯಲ್ಲಿ ಮಾತ್ರ ಅದರಲ್ಲಿ ಎಷ್ಟು ಹಿಡಿತದೆ ಆಯಿಲ್ ಅದರಲ್ಲಿ ಅರ್ಧ ಫಿಲ್ಟರ್ ಸಿಗುದಿಲ್ಲ ಕಮ್ಮಿ ಸಿಗುದಿಲ್ಲ ಈಗ ಚೇಂಜ್ ಮಾಡ್ತೇವೆ ನಾವು ಡಿ ಆಗ್ತೇವೆ ಮತ್ತೊಂದು ನೆಕ್ಸ್ಟ್ ವರ್ಷ ಅಂತ ಹೋಗ್ತದೆ. ನಿಮ್ಮ ಹತ್ರ ಒಂದು ಕೇಳಲಿಕ್ಕಿತ್ತು, ಈಗ ಜೀಪ್ ಅಲ್ಲಿ ಕೆಲವರು ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ತಾರೆ, 10 ರೂಪಾಯಿದು ಪೆಟ್ರೋಲ್ ಹಾಕ್ತಾರೆ, ಅದು ಯಾವ ಉದ್ದೇಶ? ಅದು ನಾವು ಜಾಸ್ತಿ ಅಂತ ಇದಕ್ಕೆ ಹೋಗ್ಲಿಲ್ಲ, ಕೆಲವರು ಹಾಕ್ತಾರೆ ಅಂದ್ರೆ ಪಿಕಪ್ ಎಲ್ಲ ಜಾಸ್ತಿ ಸಿಗಬೇಕಾಗಿ ಅದಕ್ಕೆ ಒಂದು ಸ್ವಲ್ಪ ಪೆಟ್ರೋಲ್ ಹಾಕೋದು. ಅಂದ್ರೆ ಅವ್ರದ್ದು ಏನಾದ್ರು ಗುಡ್ಡ ಕಾಡೋ ಪ್ರದೇಶ ಇದ್ರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಸಿಗ್ಲಿಕ್ಕೆ ಹಾಕುದಿಲ್ಲ, ಇಲ್ಲಿ ಯಾರು ಸಹ ಹಾಕುದಿಲ್ಲ ಪೆಟ್ರೋಲ್, ಆಯಿಲ್ ಹಾಕ್ತಾರೆ. ಆಯಿಲ್ ಹಾಕ್ತಾರೆ, ಡೀಸೆಲ್ಗೆ ಸ್ವಲ್ಪ ಆಯಿಲ್. ಈಗ ಫುಲ್ ಟಾಂಕಿ ಮಾಡುವಾಗ ಒಂದು 200 ಆಯಿಲ್ ಟಾಂಕಿ ಹಾಕುವ ಕ್ರಮ ಉಂಟು, ಯಾಕೆಂದ್ರೆ ಅದು ನಾಸಿಲ್ಗೆ ಫ್ರೀ ಆಗ್ಲಿಕ್ಕೆ. ಪೆಟ್ರೋಲ್ ಹಾಕುವುದಂದ್ರೆ ಅದು ಡ್ರೈ ಅಲ್ಲ, ಅದು ಕಾಲೇಜ್ ಜಾಸ್ತಿ ಸಿಗಲಿಕ್ಕೋಸ್ಕರ ಜಾಸ್ತಿ ಅನುಭವ ಅಂತ ನಾನು ಹಾಕಿ ನೋಡ್ಲಿಲ್ಲ. ನಾವು ಇಲ್ಲಿ ಹಾಕುದು ಸಹ ಇಲ್ಲ ಪೆಟ್ರೋಲ್, ಅದು ಪಂಪಿಗೆಲ್ಲ ಸ್ವಲ್ಪ ಇದೆ ಎಫೆಕ್ಟ್ ಎಲ್ಲ. ಆಯಿಲ್ ಹಾಕಿದ್ರೆ ಓಕೆ, ಆಯಿಲ್ ತೊಂದ್ರೆ ಇಲ್ಲ, ನಾವು ಆಯಿಲ್ ಹಾಕ್ತೇವೆ ಇಲ್ಲಿ. ಮತ್ತೆ ಕೆಲವರು ಕಾರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಒಂದು ಸ್ವಲ್ಪ ಒಂದು 60 ml 2T ಆಯಿಲ್ ಹಾಕ್ತಾರೆ. ಅದು ಯಾಕೆಂದ್ರೆ ಅದೆಲ್ಲ ಈ ಪೆಟ್ರೋಲ್ ಡ್ರೈ ಆಗಿ ಎಲ್ಲ ತುಕ್ಕಿದೆ, ಇಂಜಿನ್ ತುಕ್ಕಿದೆ, ಇಂಜಿನ್ ಎಲ್ಲ ಟಾಂಕಿ ಸೈಡ್ ಅದಕ್ಕೆಲ್ಲ. ಈಗ ಬೈಕಿಗೆ ಸಹ ಹಾಕ್ತಾರೆ, ಒಮ್ಮೆ ಹಾಕ್ಬೋದು, ನನ್ನ ಬೈಕ್ ಹಾಕ್ತೇನೆ. ಸ್ವಲ್ಪ ಪೆಟ್ರೋಲ್ಗೆ ಒಂದು ತಿಂಗಳಿಗೆ ಸ್ವಲ್ಪ ಆಯಿಲ್ ಹಾಕಿದ್ರೆ ಒಳ್ಳೇದು. ಇಂಜಿನ್ ಕೂಡ ಸ್ಮೂತ್ ಬರ್ತದೆ, ಇಂಜಿನ್ ಸ್ಮೂತ್ ಬರ್ತದೆ, ಮತ್ತೆ ಅದು ತುಕ್ಕು ಸ್ವಲ್ಪ ಕಡಿಮೆ ಆಗ್ತದೆ. ಮೊದಲು ಹೇಳ್ತಿದ್ರು ಲಾರಿಗೆಲ್ಲ ಆಗ್ತಾರೆ ಅಂತ ಹೇಳ್ತಿದ್ರು, ಪವರ್ ಜಾಸ್ತಿ ಸಿಗಿದೆ ನಮ್ಮ ಅನುಭವದಲ್ಲಿ. ಲಾರಿಗೆಲ್ಲ ಯಾವುದು ಪೆಟ್ರೋಲ್ ಆಗ್ತಾರಂತೆ, ಅದು ಪವರ್ ಜಾಸ್ತಿ ಸಿಗಲಿ. ಅಂದ್ರೆ ಡೀಸೆಲ್ ನ ಜೊತೆ ಸ್ವಲ್ಪ ಪೆಟ್ರೋಲ್ ಅರ್ಧ ಲೀಟರ್, ಅದು ಇಂಜಿನ್ ಎಫೆಕ್ಟ್. ಒರಿಜಿನಲ್ ಅಲ್ಲಿ ಇದು ಬರ್ತಾ ಇರ್ಲಿಲ್ಲ, ಇದು ಹಾಗೆ ಬರ್ಬೇಕು, ಲೆಂತ್ ಉಂಟು ಶ್ವಾಸ ನೋಡಿ, ಇಲ್ಲಿ ಇಷ್ಟು ಬರ್ತದೆ, ಈ ಲೈಟ್ ಗೊತ್ತಿಲ್ಲ ಇಷ್ಟು ಬರ್ತದೆ ಅಷ್ಟೇ ಬರ್ತದೆ. ಹೀಗೆ ಇದು 5 ಗೇರ್ ಇಲ್ಲ ಬಾಡಿ ಇದರಲ್ಲಿ ಬಟನ್ ಉಂಟಲ್ಲ, ಅದು ಲೈಟಿಂಗ್ಸ್ ಲೈಟ್ ಇದೆ, ಒಂದು ಬ್ಯಾಟ್ರಿ ಚಾರ್ಜ್ ಆಗ್ತಾ ಇಲ್ಲ ನೋಡ್ಲಿಕ್ಕೆ, ಮತ್ತೊಂದು ವಾಯರ್ ಇದು, ಹೆಡ್ಲೈಟ್ ಇದು, ಎಲ್ಲ ಸಿಗ್ನಲ್. 93ಗೆ ಬರುದು ಟಾಂಕಿ ಇಲ್ಲಿ ಇದೆಲ್ಲ ಹೊರಟೆ ನೋಡಿ, ಹಿಂದೆ ಮಾಡಿದ್ದಾರೆ ಟಾಂಕಿ. ನಡುವಲ್ಲಿ ಇದ್ದಂತ ಟಾಂಕಿಯನ್ನು ಆಲ್ಟ್ರೇಷನ್ ಮಾಡಿ ಹಿಂದೆ ಮಾಡಿ. ನಿಮ್ಮ ಜೊತೆ ಈಗ ಶ್ರೀ ಸಾಯಿ ಬ್ಯಾಟ್ರೀಸ್ ರಘುರಾಮ್ ಅವರು ನಮ್ಮ ಜೊತೆಗಿದ್ದಾರೆ, ಮತ್ತೆ ನಿಮ್ಮ ಹೆಸರು ಶೈಲೇಶ್ ಕೂಡ ನಮ್ಮ ಜೊತೆ ಇದ್ದಾರೆ. ನೀವು ಇಲ್ಲಿ ಎಷ್ಟು ವರ್ಷ ಆಯ್ತು? ಒಂದು 4.5 ವರ್ಷ ಆಯ್ತು. 4.5 ವರ್ಷ. 4 ವರ್ಷ ಶೋರೂಮ್ ಅಲ್ಲಿ ಆಯ್ತು, ಮತ್ತೆ 2 ವರ್ಷ ಗಲ್ಫಲ್ಲಿ. ಮತ್ತೆ ಅದ ನಂತರ ಇಲ್ಲಿಗೆ ಬಂದೆ ನಾನು. ಆಟೋ ಎಸೆಸರೀಸ್ ಮತ್ತು ಬ್ಯಾಟ್ರೀಸ್, AC. ಮತ್ತೆ ಈಗ ಈ ಜೀಪಿಗೆ ಏನೆಲ್ಲ ವರ್ಕ್ ನಡೀತುಂಟು ನಿಮ್ಮ ಶಾಪ್ ಅಲ್ಲಿ? ವೈರಿಂಗ್ ಮತ್ತು ಎಲೆಕ್ಟ್ರಿಕಲ್ ವರ್ಕಿಂಗ್ ಆಗ್ತಾ ಉಂಟು, ಇದು FC ಆಗ್ಲಿಕ್ಕೆ ಉಂಟು. ಪಾರ್ಸಲ್ ಸಿಗ್ತದೆ ಇದರದ್ದು ವೈರಿಂಗ್ಸ್ ಎಲ್ಲ, ಕಿಟ್ ಎಲ್ಲ ಸಿಗ್ತದೆ. ಸಿಗದ ಪಾರ್ಸಲ್ ಎಲ್ಲ ವೈರಿಂಗ್ ಎಲ್ಲ ನಾವು ರೆಡಿ ಮಾಡಿ ಹಾಕೋದು, ಇಲ್ಲಿ ರೆಡಿ ಮಾಡಿ. ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ನಂಬರ್ ಏನಾದ್ರು ಕೊಡಬಹುದಾ ಇದರಲ್ಲಿ? ಕೊಡುದು 9019 33 9107. ಈಶ್ವರವಂಗಲ ಪ್ರದೇಶದಲ್ಲಿ ಸೆನ್ಸರ್ನ ಬಗ್ಗೆ ಏನಾದ್ರು ಮಾಹಿತಿ ಬೇಕಾದ್ರೆ, ಅಂದ್ರೆ ಎಮರ್ಜೆನ್ಸಿಗೆ ಗಾಡಿ ಏನಾದ್ರು ಕೆಟ್ಟೋಯ್ತು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಸಂಡೇ ಕೂಡ ಇರ್ತೀರಾ? ಆದಿತ್ಯವಾರ ಸಂಡೇ ಇಲ್ಲ, ಸಂಡೇ ದಿವಸ ಇವರ ಮಗ ಇಲ್ಲಿ ವರ್ಕ್ ಮಾಡ್ತಾರೆ. ನನ್ನ ಮಗ ಇರ್ತಾನೆ, ಇಲ್ಲೇ ಇರ್ತಾರೆ. ರಾತ್ರಿ 9 ಇರ್ತಾರೆ. ರಾತ್ರಿ ಬೆಳಿಗ್ಗೆ 10:30ಯಿಂದ ನೆಕ್ಸ್ಟ್. ಸಾಮಾನ್ಯವಾಗಿ ಯಾವ ಗಾಡಿಯದು ಸೆನ್ಸರ್ ಎಲ್ಲ ಮಾಡ್ತೀರಿ? ಜಾಸ್ತಿಯಾಗಿ ಲಾರಿಯಲ್ಲಿ, ಈಗ ಕಾರ್ನ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರಲ್ಲ ಲಾರಿಯಲ್ಲಿ, ಲಾರಿದೆಲ್ಲ ಜಾಸ್ತಿ ರಫ್ ಯೂಸ್ ಆಗ್ತದಲ್ಲ, ಅದರಲ್ಲಿ ಜಾಸ್ತಿ ಕಂಪ್ಲೇಂಟ್ ಬರ್ತದೆ. ಲಾರಿ, ಪಿಕಪ್, ಕೆಲವು ರಿಕ್ಷಾಗಳೆಲ್ಲ ಈ ತರ ಫುಲ್ ಸೆನ್ಸರ್ ಗಾಡಿ ಎಲ್ಲ. ಸಿಸ್ಟಮ್ ಉಂಟಾ ನಿಮ್ಮ ಹತ್ರ? ಹೌದು, ಸ್ಕ್ಯಾನ್ ಎರರ್ ರೀಡರ್ ಅಂತ ಅದರಲ್ಲಿ ಮಾಡಿ ಅದರಲ್ಲಿ ಫಾಲ್ಟ್ ಫೈಂಡ್ ಆಗ್ತದೆ. ಆಲ್ರೆಡಿ ಶೋರೂಮ್ ಅಲ್ಲಿ 4+2 6 ಇಯರ್ ನಾನು ಶೋರೂಮ್ ಅಲ್ಲಿ ವರ್ಕ್ ಮಾಡಿ. ಯಾವ ಶೋರೂಮ್ ಅಲ್ಲಿ? ಟಾಟಾ ಶೋರೂಮ್ ಅಂತ ಐಸಿಆರ್ ಶೋರೂಮ್. ಅಂದ್ರೆ ಅದರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಮಾಹಿತಿ ಉಂಟು? ಮಾಹಿತಿ ಅದ್ರ ನನ್ನ MTech ಆಗಿ. ಕಾರಿದ್ದು ಮಾಡ್ತೀರಾ? ಇನ್ನೋವಾ, ಶಿಫ್ಟ್ ಈ ತರ ಎಲ್ಲ ಮಾಡ್ತೇವೆ. ಎಲ್ಲ ವೆಹಿಕಲ್. ಈಗಿನ ಸೆನ್ಸರ್ ಗಾಡಿಯನ್ನು ಕಂಪ್ಯಾರಿಸನ್ ಮಾಡಿದ್ರೆ ಜೀಪು ಏನೂ ಇಲ್ಲ ಅಂತ ಕಾಣ್ತದೆ. ವರ್ಕಿಂಗ್ ಎಲ್ಲ ಈಸಿಯಲ್ಲಿ ಏನು ಮೆಥಡ್ ಇಲ್ಲ. ಅಂದ್ರೆ ಫೀಸ್ ಕೊಟ್ಟಿದ್ದಾರೆ, ಫೀಸ್ ಮುಖಾಂತರ ಎಲ್ಲ ಬರ್ತದೆ. ಈಗಿನ ಗಾಡಿ ಎಲ್ಲ ಎಲೆಕ್ಟ್ರಿಕಲ್ ಆಗಿ ಇದು ಸೆನ್ಸರ್ಸ್ ಮತ್ತು ರಿಲೇ ಸಿಸ್ಟಮ್ ಆಗಿ ವರ್ಕ್ ಆಗುದು. ಫೀಸ್ ಓನ್ಲಿ ಸಿಸ್ಟಮ್ ಕನೆಕ್ಟ್ ಮಾಡಿ ಮಾಡ್ಬೇಕಾಗ್ತದೆ ಸೆನ್ಸರ್ ಗಾಡಿಯಲ್ಲಿ. ಸೆನ್ಸರ್ ಗಾಡಿ ಇದು ಮ್ಯಾನುವಲ್ ಆಗಿ ಜನರಲ್ ನಾಲೆಜ್ ಇದ್ದವರು ಸಹ ಮಾಡಬಹುದು ಇದನ್ನು. ಅಂದ್ರೆ ಓಲ್ಡ್ ಮಾಡೆಲ್ ಅಂತ ಹೇಳಿ ಇದಕ್ಕೆ ಎಲೆಕ್ಟ್ರಿಕಲ್ ಸ್ಟಾರ್ಟ್ ಗೆ ಮಾತ್ರ ಬರುದು. ಪಂಪಿಗೆಲ್ಲ ಎಲೆಕ್ಟ್ರಿಕಲ್ ಸಪ್ಲೈ ಇಲ್ಲ, ಇದು ಇನ್ಲೈನ್ ಪಂಪ್. ಅದರ ಕಾರಣ ಇದನ್ನು ಜರ್ಕಾಗಿ ಸಹ ಹೋಗು, ಎಲೆಕ್ಟ್ರಿಕಲ್ ಸಪ್ಲೈ ಸಹ ಬೇಡ, ಇದಕ್ಕೆ ಸ್ಟಾರ್ಟ್ ಆಗಿ ಹೋಗ್ಬೋದು. ಇದಕ್ಕೆ ಈಗಿನ ಗಾಡಿಗೆ ಕಂಪಲ್ಸರಿ 12 ವೋಲ್ಟ್ ಸಪ್ಲೈ ಬೇಕೇ ಸ್ಟಾರ್ಟ್ ಆಗಿದೆ. 93 ಮಾಡಲ್ ಇದೇ ಟೈಪ್ ಇದು ಒರಿಜಿನಲ್ ಲೈಟ್. ಸೌಂಡ್ ಎಲ್ಲ
ಅದೊಂದು ವೈಬ್ರೇಷನ್ ಆಗೋದು ಟೈಪ್. ಮೊದಲು SC ಲಾರಿ ಉಂಟಲ್ಲ, SC ಲಾರಿ ಹಾಗೆ. ನಿಲ್ಲಿಸುವ ಸಿಸ್ಟಮ್ ಕೂಡ ಒಳ್ಳೇದುಂಟಲ್ಲ, ಅದು ಒರಿಜಿನಲ್ ಅಲ್ಲ ನಿಲ್ಲಿಸುವ ಅಲ್ಲಿಗೆ ಬರೋದು. ಜೀಪ್ ಇಲ್ಲಿಗೆಲ್ಲ ಉಂಟು, ಅದರ ವಾಲ್ಟ್ರೇಷನ್ ಮಾಡೋದು ಅದು ಅಲ್ಲಿ ಒರಿಜಿನಲ್. ರೇಡಿಯೇಟರ್ ಈ ಟೈಪ್ ಅಲ್ಲಿ ಈಗ ಬರುದಿಲ್ವಾ? ಈಗ ಇಂಥ ಸಿಗುದಿಲ್ಲ, ಫೈಬರ್ ಆ ಟೈಪ್ ಫೈಬರ್ 7 ಲೀಟರ್ ನೀರು ಇರ್ತದೆ. 7 ಲೀಟರ್ ನೀರು ಇದರಲ್ಲಿ. ಇಂಥ ರೇಟ್ ಈಗ ಇಲ್ಲ, ಸಿಗುದಿಲ್ಲ. ಇದೆಲ್ಲ ಗುಜಿರಲ್ಲಿ ಹುಟ್ಟಿ ಸಿಗುವುದು. ಅಂದ್ರೆ ನೀರು ಜಾಸ್ತಿ ನಿಂತಷ್ಟು ಇಂಜಿನ್ಗೆ ಒಳ್ಳೇದು. ಇದು ಫುಲ್ ಹಿತ್ತಾಳೆ ಒಳ್ಳೆ ಕೂಲ್ ಆಗ್ತದೆ. ಅದರಲ್ಲಿ ಒಂದು 3 ಲೀಟರ್ ನೀರು ಇಲ್ಲ, ಇದಕ್ಕೆ ಸಾಕಾಗುದಿಲ್ಲ. ಯಾವುದು ಫೈಬರ್ ಅಲ್ಲಿ ಟರ್ಬೆಗೆ ಪಾಸ್, ಇದಕ್ಕೆ ಮಾತ್ರ ಸ್ವಲ್ಪ ಸಮಸ್ಯೆ ಆಗ್ತದೆ, ಬೇಗ ಹೀಟ್ ಆಗ್ತದೆ. ಇಂಥದನ್ನೇ ನಾವು ಹುಡುಕಿ ಹಾಕ್ಬೇಕು ಇಂಥ ಜೀಪಿಗೆ. ಹೌದು, ಯಾಕಂದ್ರೆ ಮೊನ್ನೆ ಒಂದು 97 ಇಂಜಿನ್ಗೆ ಫೈಬರ್ ರೇಟ್ 97 ಒಂದು ತಿಂಗಳೊಳಗೆ ಗ್ಯಾಸ್ಗೆ ಹೋಗಿ ಬಾಯ್ಲ್ ಆಗಿ ರಬ್ಬರಿಂಗ್ ಎಲ್ಲ ಹೋಗಿದೆ. ಒಂದೇ ತಿಂಗಳು. ಅಂದ್ರೆ ನೀರು ಅಷ್ಟು ಸ್ಟಾಕ್ ಆಗುದಿಲ್ಲ, ಕಡಿಮೆ. ಈಗ ಆ ತರ ಸಮಸ್ಯೆ ಇದ್ರೆ ಅದು ರಿಪೇರಿ ಆಗ್ಲಿಕ್ಕೆ ಒಂದು ಎಷ್ಟು ಖರ್ಚು ಬೇಕಾದಿತ್ತು? ಈಗ ಇಂಜಿನ್ ನೀರು ಹೋದ್ರೆ ಒಂದು 13,000 ಬೇಕು, 12,000 ಬೇಕಾಗುತ್ತೆ. 13-12 ಅದನ್ನ ಎಲ್ಲಿ ಬಿಟ್ಟಿಸಿ ಹೊರಗೆ ನಾವೇ ತೆಗೆದು ಹಾಕುದು. ಸ್ಲೀವ್ ಹಾಕೋ ಒಂದು ರಬ್ಬರ್ ರಿಂಗ್ ಬರ್ತದೆ, ಆ ರಬ್ಬರ್ ರಿಂಗ್ ಮತ್ತೆ ಆ ಸ್ಲೀವ್ ಚೇಂಜ್ ಹೊಸ ಹಾಕುದು ನಾವು ಮಾಡ್ತೇವೆ. ಈಗ ಮೊದಲೆಲ್ಲ ಇರ್ತದೆ, ಈಗ ನಾವು ರೆಡಿ ಮಾಡ್ತೇವೆ. ಇಂಜಿನ್ ಕೆಳಗೆ ಇದಾದೆ, ಅಲ್ಲಿಂದ ಅಲ್ಲಿಗೆ ಇಂಜಿನ್ ಫುಲ್ ಡೌನ್ ಮಾಡಿ ಕೆಲಸ ಮಾಡುವಂತದ್ದು ಏನು ಯಾವ್ದಕ್ಕೆ? ರಿಬೋರಿಂಗ್. ಅದು ಕ್ರ್ಯಾಂಕ್ ಎಲ್ಲ ಜಾಮ್ ಆದ್ರೆ ಅಂತ ಕ್ರ್ಯಾಂಕ್ ಅನ್ನು ಬಿಚ್ಚಿಸಿ ರೇಟಿಗೆ ಬರಬೇಕು. ಕಂಪ್ಲೀಟ್ ಆಗಿ ಡೌನ್ ಇಂಜಿನ್ ಬಿಚ್ಚಿ ಪೀಸ್ ಮಾಡಬೇಕು. ಹಾಗೆ ನಾವು ಇವತ್ತಿನ ವಿಡಿಯೋದಲ್ಲಿ 1993ನೇ ಇಸವಿಯ ಸ್ಟಾರ್ಟಿಂಗ್ ಅಲ್ಲಿ ಬಂದಿರುವಂತಹ ಮಹೀಂದ್ರ DI ಜೀಪ್ ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಇದೇ ರೀತಿ ನಿಮ್ಮ ಸಪೋರ್ಟ್, ನಿಮ್ಮ ಕಮೆಂಟ್ಗಳು ಮುಂದೆ ಕೂಡ ಇದೇ ರೀತಿ ಇರಲಿ ಸ್ನೇಹಿತರೆ. ಹಾಗಾದ್ರೆ ಇವತ್ತಿನ ಈ ಒಂದು DI ಇಂಜಿನ್ ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸ್ನೇಹಿತರೆ. ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.